ಸಾಮಾಜಿಕ ನ್ಯಾಯದ ಹರಿಕಾರ, ದೇಶ ಕಂಡ ಅಪರೂಪದ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆ 28ನೇ ವರ್ಷಾಚರಣೆಯ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಸಾಮಾಜಿಕ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಸಾಧಕರ ಸ್ವಗೃಹದಲ್ಲಿ ನೆರವೇರಿತು. ಸಮಾಜ ಸೇವಕ ಅಬ್ದುಲ್ ಕರೀಂ, ಇಸುಬ್ ಸಾಬ್, ತಲ್ಕಣಿ ಮಾಗೋಡ್, ಬಳಕೂರಿನ ಮಂಡಲ ಪಂಚಾಯಿತಿ ಮಾಜಿ ಪ್ರಧಾನರು ನಾರಾಯಣ್ ನಾಯ್ಕ್, ಜಾತ್ಯತೀತ ಜನತಾದಳದ ಮಾಜಿ ಜಿಲ್ಲಾಧ್ಯಕ್ಷ ಗಣಪಯ್ಯ ಎಂ ಗೌಡ ಗುಣವಂತೆ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ವನಿತಾ ನಾಯ್ಕ್ ಮಂಕಿ, ಕೆಳಗಿನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗ್ನೇಸ್ ಲುಕಾಸ್ ಫರ್ನಾಂಡಿಸ್ ಅವರನ್ನು ಸ್ವಗೃಹದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಗಣಪಯ್ಯ ಎಂ ಗೌಡ ಅವರನ್ನು ಸನ್ಮಾನಿಸಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಗಣಪಯ್ಯ ಗೌಡ ಅವರು ಅದ್ಭುತ ಕೃಷಿಕರಾಗಿರುವ ಜೊತೆಗೆ ಅನುಭವಿ ರಾಜಕಾರಣಿಯಾಗಿದ್ದವರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಸಹ ರೈತಪರ ನಿಲುವನ್ನು ಹೊಂದಿದವರಾಗಿದ್ದು, ಅದಕ್ಕಾಗಿ ಗಣಪಯ್ಯ ಗೌಡರು ಸಹ ದೇವೇಗೌಡರಿಗೆ ಬೆಂಬಲಿತರಾಗಿದ್ದರು. ದಿವಂಗತ ದೇವರಾಜ ಅರಸು ಅವರು ತಂದಂತಹ ಉಳುವವನೇ ಭೂಮಿಯ ಒಡೆಯ ಯೋಜನೆಯ ಪ್ರಯೋಜನವನ್ನು ಅನೇಕ ರೈತರು ಪಡೆದುಕೊಂಡಿದ್ದಾರೆ. ಅಂಥ ವೇದಿಕೆಯಿಂದ ಇಂದು ಗಣಪಯ್ಯ ಗೌಡ ಅವರನ್ನು ಸನ್ಮಾನಿಸಿರುವುದು ಈ ವೇದಿಕೆಗೂ ಒಂದು ಶೋಭೆ ತಂದಿದೆ ಎಂದು ಸಂಘಟಕರನ್ನು ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿದ ಗಣಪಯ್ಯ ಎಂ ಗೌಡ ಮಾತನಾಡಿ, ಸಮಾಜ ಸೇವೆ ಮಾಡಬೇಕು ಎನ್ನುವ ಉದ್ದೇಶದಿಂದ ರಾಜಕೀಯದಲ್ಲಿ ತೊಡಗಿಕೊಂಡಿರುವುದಾಗಿತ್ತು ಎಂದು ಅರಸು ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಅರಸು ವೇದಿಕೆಯವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿಯೇ ಸನ್ಮಾನಿತರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲ ಜಾತಿ ಧರ್ಮದವರನ್ನು ಸನ್ಮಾನಕ್ಕೆ ಆಯ್ಕೆ ಮಾಡಿರುವುದು ಅಭಿನಂದನೆಗೆ ಅರ್ಹವಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅರಸು ಅವರು ನೀಡಿದಂತಹ ಕೊಡುಗೆ ಮತ್ತೆ ಯಾರೂ ನೀಡಲು ಸಾಧ್ಯವಿಲ್ಲ. ಅವರ ನೆನಪನ್ನು ಉಳಿಸಿಕೊಳ್ಳಲು ಸಂಘದವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಶುಭ ಕೋರಿದರು. ಅರಸು ವೇದಿಕೆ ಅಧ್ಯಕ್ಷರಾದ ಅನಂತ ನಾಯ್ಕ್ ಹೆಗ್ಗಾರ್ ಮಾತನಾಡಿ, ಅರಸು ಅವರು ಶತಮಾನಗಳ ಶೋಷಿತರಿಗೆ ಧ್ವನಿ ಕೊಟ್ಟವರು, ಭೂ ಸುಧಾರಣಾ ಕಾನೂನು ಮೂಲಕ ಅನ್ನ ನೀಡಿದವರು, ಹಾವನೂರು ಆಯೋಗದ ಮೂಲಕ ಮೀಸಲಾತಿ ಧ್ವನಿ ಕೊಟ್ಟವರು, ಉದ್ಯೋಗ ನೀಡಿದವರು. ಹಾಗಾಗಿ ನಾವು ಅರಸು ಅವರನ್ನು ಸ್ಮರಿಸಬೇಕಾದ ಜವಾಬ್ದಾರಿ ಇದೆ. ಅದಕ್ಕಾಗಿ ನಾವು ವೇದಿಕೆಯನ್ನು ರಚಿಸಿ ಕಳೆದ 28 ವರ್ಷದಿಂದ ವಿಶಿಷ್ಟ ರೀತಿಯಲ್ಲಿ ಅರಸು ಅವರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅರಸು ವೇದಿಕೆ ಸದಸ್ಯರಾದ ಹನುಮಂತ್ ನಾಯ್ಕ್, ಕೇಶವ್ ನಾಯ್ಕ್, ಪಾಂಡ್ರಂಗ್ ಬಾಗೇಲ್ ವೈದ್ಯ, ಎಂಡಿ ಗೌಡ, ದೀಪಕ್ ಲೋಬೋ ಕೊಡಾಣಿ, ಯಾಯಾ ಖಾನ್ ಕೊಡ್ಲೆಗೆದ್ದೆ, ನಾರಾಯಣ ಮುಕ್ರಿ, ರಮೇಶ್ ಮರಾಠಿ ತಲ್ಗೋಡ್, ಗುರು ನಾಯ್ಕ್, ಶಂಕರಗೌಡ ಗುಣವಂತೆ, ಆರ್.ಪಿ. ನಾಯ್ಕ್, ಹರಿಯಪ್ಪ ನಾಯ್ಕ್, ಸಿ.ಬಿ. ನಾಯ್ಕ್, ಲೋಹಿತ್ ನಾಯ್ಕ್, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ, ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿ.ಜಿ. ಹೆಗಡೆ, ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿ.ಟಿ. ನಾಯ್ಕ್, ಭಟ್ಕಳ ತಾಲೂಕು ಅಧ್ಯಕ್ಷ ಈಶ್ವರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು.